ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಅರಣ್ಯ ಇಲಾಖೆಯಿಂದ ಅರಣ್ಯ ರಕ್ಷಕ ಹುದ್ದೆಗೆ ನೇರ ನೇಮಕಾತಿಯ ಮೂಲಕ ಅರ್ಜಿಗಳನ್ನ ಈಗಾಗಲೇ ಆಹ್ವಾನಿಸಲಾಗಿದೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಅರಣ್ಯ ರಕ್ಷಕ ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಮೂಲಕ ನೀವು ಕುಳಿತಲ್ಲಿಯೇ ಅರ್ಜಿಯನ್ನ ಸಲ್ಲಿಸಬಹುದು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಲಿದ್ದೇನೆ. ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಗಮನಿಸಿರ್ಬೋದು, ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಅರ್ಜಿ ಸಲ್ಲಿಸಲು. ಈ ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇದಾದ ನಂತರ ಈ ಕೆಳಗೆ ಗಮನಿಸ್ತಾ ಇರಬಹುದು ಕೆಲವೊಂದು ಸೂಚನೆಗಳನ್ನ ನೀವು ಪ್ರಮುಖವಾಗಿ ಯಾವುದೇ ಅರ್ಜಿ ಸಲ್ಲಿಸಬೇಕಾದ್ರೆ ಸೂಚನೆಗಳನ್ನ ಸರಿಯಾಗಿ ಓದ್ಕೊಬೇಕು. ನೀವೇನಾದ್ರೂ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನೋಟಿಫಿಕೇಶನ್ ನ ಓದ್ಕೊಬೇಕು ಅಂತ ಇದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನೋಟಿಫಿಕೇಶನ್ ನ ಕೂಡ ಇಲ್ಲಿ ಓದ್ಕೊಬಹುದು. ಪ್ರಮುಖವಾಗಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೋಟಿಫಿಕೇಶನ್ ಸೂಚನೆಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಇದರ ನಂತರ ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮೊದಲಿಗೆ ನಿಮ್ಮ ವೃತ್ತವನ್ನ ಆಯ್ಕೆ ಮಾಡ್ಕೊಬೇಕಾಗತ್ತೆ. ಅಂದ್ರೆ ನೀವು ಯಾವ ವಿಭಾಗಕ್ಕೆ ಅರ್ಜಿಯನ್ನ ಸಲ್ಲಿಸ್ತೀರೋ ಆ ವಿಭಾಗವನ್ನ ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು ಹಲವಾರು ವೃತ್ತಗಳಲ್ಲಿ ಈಗಾಗಲೇ ಅರಣ್ಯ ರಕ್ಷಕ ಹುದ್ದೆಗೆ ಅರ್ಜಿಗಳನ್ನ ಕಾಲ್ ಫಾರ್ ಮಾಡಿರೋವಂಥದ್ದು. ನಂತರ ಯಾರು ಅರ್ಜಿದಾರರೋ ಅವರ SSLC ಅಂಕಪಟ್ಟಿಯಲ್ಲಿ ಇರುವಂತೆ ಅವರ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ ಈ ಕಾಲಂನಲ್ಲಿ. ನಂತರ ಅವರ ತಂದೆಯ ಹೆಸರು, ತಾಯಿಯ ಹೆಸರು, ನಂತರ ಅವರ ವೈವಾಹಿಕ ಸ್ಥಿತಿಯನ್ನ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಹುಟ್ಟಿದ ದಿನಾಂಕವನ್ನ ಕೂಡ SSLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ಅವರ ಹುಟ್ಟಿದ ದಿನಾಂಕ ಇರುತ್ತೋ ಅದೇ ರೀತಿಯಾಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಅವರ ಆಧಾರ್ ಸಂಖ್ಯೆಯನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಬಹಳ ಮುಖ್ಯವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಮತ್ತು ಇಮೇಲ್ ID ವಿಳಾಸವನ್ನ ನೀಟಾಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ ಅನ್ನ ಈ ಕೆಳಗೆ ಟೈಪ್ ಮಾಡ್ಕೊಂಡು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಡಿಕ್ಲರೇಷನ್ ಅನ್ನ ಕೊಡಲಾಗಿದೆ. ಇದನ್ನ ಮುಖ್ಯವಾಗಿ ಓದ್ಕೊಳ್ಳಿ. ನಾನು ಒದಗಿಸಿದ ಮಾಹಿತಿಯು ನನ್ನ ಜ್ಞಾನ ಮತ್ತು ನಂಬಿಕೆಗೆ ಅನುಗುಣವಾಗಿ ಸತ್ಯ ಹಾಗೂ ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ನೀವು ಇಲ್ಲಿ ದೃಢೀಕರಣವನ್ನ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರೋ ಪ್ರಿವ್ಯೂ ಮತ್ತೆ ಓಪನ್ ಆಗುತ್ತೆ. ಇದರಲ್ಲಿ ನೀವು ಏನಾದರೂ ತಪ್ಪಿತ್ತು ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಕೂಡ ಮಾಡೋಕ್ಕೆ ಆಪ್ಷನ್ ಇದೆ. ಅಥವಾ ಎಲ್ಲ ಸರಿ ಇದೆ ಅಂತಾದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೊಂದು ರಿಜಿಸ್ಟರ್ ID ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಇದನ್ನ ನೀವು ಬಹಳ ಮುಖ್ಯವಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಕೆಳಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ನೋಂದಣಿ ID ಮತ್ತು ಪಾಸ್ವರ್ಡ್ ಅನ್ನ ನಿಮ್ಮ ಮೊಬೈಲ್ ಮತ್ತು ಇಮೇಲ್ IDಗೂ ಕೂಡ ಕಳಿಸಿರ್ತಾರೆ. ದಯವಿಟ್ಟು ಮುಂದಿನ ಪ್ರಕ್ರಿಯೆಗಳಿಗಾಗಿ ಇದನ್ನ ಸಂರಕ್ಷಿಸಿ ಇಟ್ಟುಕೊಳ್ಳಿ ಅಂತ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರುವಂತದ್ದು. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇದಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಈ ಹಿಂದೆ ಏನು ಅರ್ಜಿಯನ್ನ ನೋಂದಣಿ ಮಾಡಬೇಕಾದ್ರೆ ಮಾಹಿತಿಯನ್ನ ಕೊಟ್ಟಿರ್ತೀರೋ ಆ ಮಾಹಿತಿ ಎಲ್ಲ ಬಂದಿರುತ್ತೆ. ನಿಮ್ಮ ಹೆಸರು, ತಂದೆಯ ಹೆಸರು, ನಿಮ್ಮ ಜನ್ಮ ದಿನಾಂಕ ಇದಿಷ್ಟು ಬಂದಿರುತ್ತೆ. ನಂತರದ ಕಾಲಮ್ ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕಬೇಕಾಗುತ್ತೆ. ಹೀಗಾಗಿ ಮೊದಲಿಗೆ ನಿಮ್ಮ ಹೌಸ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಏರಿಯಾ ಅಥವಾ ವಿಲೇಜ್ ನೇಮ್ ಅನ್ನ ಹಾಕಬೇಕಾಗುತ್ತೆ. ನಿಮ್ಮ ಅಂಚೆ ಕಚೇರಿ ವಿಳಾಸನ ಕೂಡ ಇಲ್ಲಿ ಹಾಕಿ. ನಂತರ ನಿಮ್ಮ ಹೋಬಳಿ, ತಾಲೂಕು, ರಾಜ್ಯ, ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿಯಾಗಿ ನಿಮ್ಮ ನ್ಯಾಷನಾಲಿಟಿ ಮತ್ತು ನಿಮ್ಮ ಧರ್ಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಬಹಳ ಮುಖ್ಯವಾಗಿ ನೀವು ನಿಮ್ಮ ಫೋಟೋ, ಸಿಗ್ನೇಚರ್ ಮತ್ತು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಭ್ಯರ್ಥಿಯ ಫೋಟೋ, ಸಿಗ್ನೇಚರ್ ಮತ್ತು SSLC ಅಂಕಪಟ್ಟಿಯನ್ನ ಅಪ್ಲೋಡ್ ಮಾಡಿದ ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟನ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ವಾಲಿಫಿಕೇಶನ್ ನ ಎಂಟರ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ
ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಅಂಕಪಟ್ಟಿಯಲ್ಲಿ ಅಂಕಗಳನ್ನ ಗ್ರೇಡ್ ಪಾಯಿಂಟ್ ನಲ್ಲಿ ನೀಡಲಾಗಿದೆಯೇ ಅಂತ ಕೇಳ್ತಿದೆ. ಹೌದು ಅನ್ನೋದಾದ್ರೆ ಹೌದು ಅನ್ನೋದ್ರ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗರಿಷ್ಠ ಅಂಕಗಳು ಎಷ್ಟು ಎಂಬುದರ ಮೇಲೆ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. 600 ಅಂಕಗಳಿಗೆ ಅಂತ ಇದ್ರೆ ನೀವು 600 ಅಂಕಗಳಿಗೆ ಎಷ್ಟು ಅಂಕವನ್ನ ಗಳಿಸಿದ್ದೀರಾ ಅಂತ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ಪಕ್ಕದಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ನಂತರ ಇಷ್ಟನ್ನ ಫಿಲ್ಅಪ್ ಮಾಡಿದ ನಂತರ ನಿಮ್ಮ PUC ಅಂಕಪಟ್ಟಿಯನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಇಷ್ಟನ್ನ ಫಿಲ್ಅಪ್ ಮಾಡಿದ ನಂತರ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕೂಡ ನೋಡ್ತಾ ಇರಬಹುದು, ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಂತ. ಇದಾದ ನಂತರ ನೀವು ಯಾವ ಪ್ರವರ್ಗಕ್ಕೆ ಸೇರಿದ್ದೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಕೆಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಉಪಜಾತಿಯನ್ನ ಕೂಡ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳ್ತಿದೆ, ಹೌದು ಅನ್ನೋದಾದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅರಣ್ಯ ವೀಕ್ಷಕರ ವಿವರಗಳು ಅಂತಿದೆ. ಅರಣ್ಯ ವೀಕ್ಷಕರಾಗಿ ನೀವು ಕನಿಷ್ಠ 5 ವರ್ಷಗಳು ಕಾರ್ಯನಿರ್ವಹಿಸಿದ್ದೀರಾ ಅಂತ ಕೇಳ್ತಿದೆ, ಹೌದು ಅಥವಾ ಇಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ರೆ ಹೌದು ಅಥವಾ ಇಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಂಗವಿಕಲ ಅಭ್ಯರ್ಥಿ ಅಂತ ಕೇಳ್ತಿದೆ, ಅದಕ್ಕೂ ಕೂಡ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಮಾಜಿ ಸೈನಿಕ ಅಭ್ಯರ್ಥಿ ಅಂತ ಕೇಳ್ತಿದೆ, ಆ ಆಪ್ಷನ್ ಮೇಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿ ಅಂತ ಕೇಳ್ತಾ ಇದೆ. ನಂತರ ಕೊನೆಯದಾಗಿ ನೀವು ಇಲ್ಲಿಯವರೆಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿದ್ದೀರಾ ಅಂತ ಕೇಳ್ತಿದೆ, ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟನ್ನ ನೀವು ಫಿಲ್ಅಪ್ ಮಾಡಿದ ನಂತರ ಕೊನೆಯಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಫೈನಲಿ ನೀವು ಇಲ್ಲಿ ಗಮನಿಸಿರೋದು ಯುವರ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಒಂದು ಪಾಪ್ಅಪ್ ಮೆಸೇಜ್ ಬಂದಿರುತ್ತೆ. ನೀವು ಇಲ್ಲಿ ಗಮನಿಸಿರ್ಬೋದು, ನೀವು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಿರುವ ಸಂಪೂರ್ಣ ಮಾಹಿತಿ ಬಂದಿರುತ್ತೆ. ಅದನ್ನಷ್ಟು ಒಮ್ಮೆ ಓದ್ಕೊಳ್ಳಿ, ಯಾಕಂದ್ರೆ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಒಂದ್ಸಲಿ ನೀವು ಎಲ್ಲ ಸರಿಯಾಗಿ ಫಿಲ್ಅಪ್ ಮಾಡಿದಿರ ಅಂತ ಓದ್ಕೊಳ್ಳೋದು ಒಳ್ಳೇದು. ಇಷ್ಟನ್ನು ಓದ್ಕೊಂಡ ನಂತರ ಇದೊಂದು ಡಿಕ್ಲರೇಷನ್ ಕೊಡಲಾಗಿದೆ, ಇದನ್ನ ಓದ್ಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಅಲರ್ಟ್ ಬರುತ್ತೆ, ನೀವು ಅರ್ಜಿಯನ್ನು ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತ. ಒಂದ್ಸಲಿ ಕನ್ಫರ್ಮ್ ಕೊಟ್ಮೇಲೆ ನೀವು ಯಾವ ರೀತಿಯಾದ ಎಡಿಟ್ ಅನ್ನು ಕೂಡ ಮಾಡೋಕ್ಕಾಗಲ್ಲ. ಹೀಗಾಗಿ ಒಂದ್ಸಲಿ ಎಲ್ಲ ನೋಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಚಲನ್ನ ಪ್ರಿಂಟ್ ತಗೊಬೇಕಾಗುತ್ತೆ. ಹೀಗಾಗಿ ಈ ಚಲನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪೋಸ್ಟ್ ಆಫೀಸ್ ನ ಚಲನ್ ಓಪನ್ ಆಗುತ್ತೆ. ಇದನ್ನ ನೀವು ಪ್ರಿಂಟ್ ತೆಗೆದಿಟ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಪ್ರಿಂಟರ್ ಇಲ್ಲ ಅಂದ್ರೆ ಇದನ್ನ PDF ನಲ್ಲಿ ಸೇವ್ ಮಾಡಿ ಇಟ್ಕೊಂಡು ನಂತರ ನೀವು ಪ್ರಿಂಟರ್ ಅವೈಲೇಬಲ್ ಇದ್ದಾಗ ನೀವು ಇದನ್ನ ಪ್ರಿಂಟ್ ತಗೊಂಡು ಪೋಸ್ಟ್ ಆಫೀಸ್ ನಲ್ಲಿ ಚಲನ್ನ ಕಟ್ಬೋದು. ನೀವು ಪೇಮೆಂಟ್ ನ ಮಾಡಿದ ನಂತರ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಗೆ ಬಂದು ನೀವು ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಅನ್ನ ಕೂಡ ತೆಗೆದುಕೊಳ್ಳಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು ಅರಣ್ಯ ರಕ್ಷಕರ ಹುದ್ದೆಗೆ ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂಬ ಮಾಹಿತಿಯನ್ನ ಬಹಳ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಗಳಿದ್ರು ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಯೂಸ್ ಮಾಡಿಕೊಂಡು ಮಾಹಿತಿಯನ್ನ ಕೇಳಬಹುದು ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.